ಪವರ್ ಟೈಮ್ಸ್ಗೆ ಸ್ವಾಗತ. ನಾನು ಸಂಜಯ. ಬನ್ನಿ ನೋಡೋಣ ಇವತ್ತಿನ ಪ್ರಮುಖ ಸುದ್ದಿನ. ಯುಗಾದಿ ದಿನ ಧಾರವಾಡದಲ್ಲಿ ರಕ್ತಸಿಕ್ತ ಘಟನೆ. ಆಸ್ತಿ ವಿಚಾರಕ್ಕೆ ಅಣ್ಣನಿಂದ ತಂಗಿಯ ಬರ್ಬರ ಕೊಲೆ. ಯುಗಾದಿ ದಿನ ಧಾರವಾಡದಲ್ಲಿ ತಂಗಿ ಕೊಲೆ. ಧಾರವಾಡದಲ್ಲಿ ಯುಗಾದಿ ಹಬ್ಬದ ದಿನವೇ ರಕ್ತಸಿಕ್ತ ಘಟನೆ ನಡೆದಿದೆ. ಆಸ್ತಿ ವಿಚಾರಕ್ಕಾಗಿ ಅಣ್ಣನಿಂದಲೇ ತಂಗಿಯನ್ನ ಬರ್ಬರವಾಗಿ ಕೊಲೆ ಮಾಡಿರುವ ಹೃದಯ ವಿದ್ರಾವಕ ಘಟನೆ ಅಮೀನ್ಬಾವಿ ಗ್ರಾಮದಲ್ಲಿ ನಡೆದಿದೆ. ಧಾರವಾಡ ತಾಲೂಕಿನ ಅಮೀನ್ಬಾವಿ ಗ್ರಾಮದಲ್ಲಿ ಈ ದುರ್ಘಟನೆ ನಡೆದಿದ್ದು, ಶಿವಲೀಲಾ ಸಂಗೊಳ್ಳೆ ವಯಸ್ಸು 35 ಎಂಬ ಮಹಿಳೆ ಕೊಲೆಯಾದ ದುರ್ದೈವಿ. ಆಸ್ತಿ ಪಾಲು ವಿಚಾರವಾಗಿ ಅಣ್ಣ ತಂಗಿಯ ನಡುವೆ ಆಗಾಗ್ಗೆ ವಾಗ್ವಾದ ನಡೆಯುತ್ತಿತ್ತು. ಯುಗಾದಿ ಪಾಡ್ಯ ದಿನವೇ ತನ್ನ ಪಾಲಿನ ಭೂಮಿಗೆ ಪೂಜೆ ಮಾಡಲು ಶಿವಲೀಲಾ ತೆರಳಿದ್ದಳು. ಸುಮಾರು 6 ಎಕರೆ ಭೂಮಿ ಹೊಂದಿರುವ ಎಲೆವಾಳ್ ಕುಟುಂಬದಲ್ಲಿ ಪಾಲು ಕೇಳಿದ ಹಿನ್ನೆಲೆಯಲ್ಲಿ ಇಬ್ಬರ ನಡುವೆ ಮತ್ತೆ ವಾಗ್ವಾದ ಶುರುವಾಗಿದೆ. ಈ ವಾಗ್ವಾದವೇ ವಿಕೋಪಕ್ಕೆ ತಿರುಗಿ ಮಾರಕಾಸ್ತ್ರಗಳಿಂದ ಅಣ್ಣ ಹನುಮಂತ ಎಲೆವಾಳ್ ತಂಗಿಯನ್ನು ಕೊಚ್ಚಿ ಕೊಲೆಗೈದಿದ್ದಾನೆ. ಘಟನೆ ಧಾರವಾಡ ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ. ಯುಗಾದಿ ಹಬ್ಬದ ಸಂಭ್ರಮದ ಮಧ್ಯೆ ನಡೆದ ಈ ದುರ್ಘಟನೆ ಸ್ಥಳೀಯರನ್ನು ಬೆಚ್ಚಿಬೀಳಿಸಿದೆ. ಕುಟುಂಬದ ಒಳಜಗಳವೇ ಹಿಂಸೆಗೆ ತಿರುಗಿದ ಈ ಘಟನೆ ಮತ್ತೊಮ್ಮೆ ಎಚ್ಚರಿಕೆ ನೀಡುತ್ತಿದೆ.